ಮಗುವಿನ ಭವಿಷ್ಯವನ್ನೇ ಹಾಳು ಮಾಡಲಿಕ್ಕೆ ಹೊರಟಂತ ಕ್ರೂರ ತಂದೆಯನ್ನ ಇನ್ನೆಲ್ಲೂ ನೋಡಿಲ್ಲ. ದೇವರೇ ಅಂತ ತಂದೆಯನ್ನ ಹುಟ್ಟಿಸಬೇಡ. ಅಪ್ಪನೇ ಪಿಂಪಾದರೆ, ಅಪ್ಪನೇ ಬಾಗಿಲಲ್ಲಿ ನಿಂತು ಗಿರಾಕಿಗಳನ್ನು ಕಳಿಸುವಂಥ ದುಷ್ಟನಾದರೆ ಆ ಮಗುವಿನ ಕಥೆ ಏನು? ನಮ್ಮ ಕೌಟುಂಬಿಕ ವ್ಯವಸ್ಥೆ ಯಾವ ದರಿದ್ರ ಸ್ಥಿತಿ ಬಂದಿದೆ? ಇವತ್ತಿನ ಸಂದರ್ಭದಲ್ಲಿ ಸಂಬಂಧಗಳು ಹೇಗೆ ವಿಕಾರಗೊಳ್ತಾ ಇದ್ದೇವೆ, ಯಾವ ರೀತಿಯ ಭೀಭತ್ಸ ಒಂದು ನೆಲೆಗೆ ಅದು ತಲುಪಿದೆ. ತಂದೆ ತಂದೆಯಾಗಿಲ್ಲ, ಅಜ್ಜಿ ಅಜ್ಜಿ ಆಗಿಲ್ಲ, ತಾಯಿ ತಾಯಿ ಆಗಿಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಮ್ಮ ಸಮಾಜ ಆಧುನೀಕರಣಗೊಳ್ತಾ ಇದೆ ಅಥವಾ ಟೆಕ್ನಾಲಜಿಯನ್ನು ಮೈಗೂಡಿಸ್ಕೊಳ್ತಾ ಇದೆ. ಸೋಷಿಯಲ್ ಮೀಡಿಯಾ ಅವ್ಯಾಹತವಾಗಿದೆ. ಭಾರತ ಅತ್ಯಂತ ವೇಗದಲ್ಲಿ ಆರ್ಥಿಕವಾಗಿ ಬೆಳೆಯುವ ದೇಶವಾಗಿ ಇಡೀ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿದೆ. ಹಲವಾರು ರೀತಿಯಲ್ಲಿ ಭಾವಿಸುವುದಾದರೆ, ವ್ಯಾಖ್ಯಾನಿಸುವುದಾದರೆ, ಈ ಒಂದು 78 ವರ್ಷಗಳಲ್ಲಿ ಭಾರತ ಅತ್ಯಂತ ಆಧುನಿಕವಾದಂಥ ಪರಿಕ್ರಮದಲ್ಲಿ ತನ್ನನ್ನು ತಾನು ದಾಖಲಾರ್ಹವಾಗಿ ಗುರುತಿಸಿಕೊಂಡಿದೆ. ತಾಂತ್ರಿಕವಾಗಿ ಬೆಳವಣಿಗೆಯಂತೂ ನೆಲಮುಗಿಲಲ್ಲಿ ಆದಂಥ ಒಟ್ಟು ಪರ್ವಕಾಲಗಳನ್ನು ಗಮನಿಸಿದರೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ನಾವೆಲ್ಲರೂ ಒಂದು ರೀತಿಯಲ್ಲಿ ಸಬಲರೇ. ಆದರೆ ಕೊನೆಗೂ ನೈತಿಕವಾಗಿ ನಾವು ಯಾವ ಮಟ್ಟದಲ್ಲಿದ್ದೇವೆ, ಧಾರ್ಮಿಕವಾಗಿ ಯಾವ ಮಟ್ಟದಲ್ಲಿದ್ದೇವೆ, ಭಾವನಾತ್ಮಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ನಾವು ಯಾವ ರೀತಿಯ ಒಂದು ಸುಭಗತನವನ್ನು ಮೈಗೂಡಿಸ್ಕೊಂಡಿದ್ದೇವೆ, ಚರಿತ್ರೆ ಮತ್ತು ಚಾರಿತ್ರ್ಯ ಈ ಎರಡನ್ನೂ ಕೂಡ ಎಷ್ಟರ ಮಟ್ಟಿಗೆ ನಾವು ಸತ್ಯದ ನೆಲೆಯಲ್ಲಿ, ನಂಬಿಕೆಯ ನೆಲೆಯಲ್ಲಿ, ವಿಶ್ವಾಸದ ನೆಲೆಯಲ್ಲಿ ಅದನ್ನು ಮೈಗೂಡಿಸ್ಕೊಂಡಿದ್ದೇವೆ, ಮನನ ಮಾಡಿಕೊಂಡಿದ್ದೇವೆ ಮತ್ತು ಬದುಕಿಗೆ ಅದರ ನೆಲೆಯನ್ನು ಆಧಾರವಾಗಿ ಎಷ್ಟರ ಮಟ್ಟಿಗೆ ಸ್ವೀಕರಿಸಿದ್ದೇವೆ. ತಂದೆ ತಂದೆಯಾಗಿದ್ದಾರಾ, ಮಕ್ಕಳು ಮಕ್ಕಳಾಗಿದ್ದಾರಾ, ಹಿರಿಯರು ಹಿರಿಯರಾಗಿದ್ದಾರಾ? ನಮ್ಮ ಇಡೀ ಬದುಕಿನ ಚಹರೆ, ಚರಿಷ್ಮಾ ಇವತ್ತು ಕಂಪ್ಯೂಟರ್ ಯುಗಕ್ಕೆ ಸ್ಥಳಾಂತರಗೊಂಡಿರಬಹುದು. ಆದರೆ ಮನುಷ್ಯ ಮತ್ತು ಮನುಷ್ಯತ್ವದ ಸಂಬಂಧ ಎಲ್ಲೋ ಒಂದು ಕಡೆ ತೀರಾ ಅಧಪತನಕ್ಕೆ ಹೋಗ್ತಾ ಇದೆ ಅನ್ನೋದು ವಿಷಾದದ ಸಂಗತಿಯೂ ಹೌದು, ದುಃಖದ ಸಂಗತಿಯೂ ಹೌದು, ಆಘಾತಕಾರಿಯೂ ಹೌದು. ಪ್ರೀತಿ ಪ್ರೇಮ ಅಂತ ಬಂದಾಗ ಪಾರಸ್ಪರಿಕವಾಗಿ ಸುಖ ಸಮೃದ್ಧತೆ, ಒಂದು ಉತ್ತಮ ಭವಿಷ್ಯದ ನಿರೀಕ್ಷೆಯ ಬದಲು ಪರಮ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ನನಗೆ ದಕ್ಕುವುದಿಲ್ಲ ಅಂತಾದರೆ ಅದನ್ನು ಕೊಂದು ಮುದುಗಿಸ್ತೇವೆ. ತಂದೆಯೇ ಖಳನಾಯಕನಾದರೆ ಮನೆ ಹೊತ್ತಿ ಉರಿದರೆ ನಿಲ್ಲಬಹುದಯ್ಯ, ನೆಲ ಹೊತ್ತಿ ಉರಿದರೆ ನಿಲ್ಲಬಹುದೇ, ಬೇಲಿಯೇ ಎದ್ದು ಹೊಲಮೆಂದರೆ ಏನು ಕಥೆ? ತಂದೆಯೇ ಕ್ರೂರಿಯಾದರೆ, ಅಜ್ಜಿ ಅಜ್ಜ ಅನ್ನುವಂಥ ಒಂದು ಸಾಂಸ್ಕೃತಿಕ ಪರಂಪರೆಯೇ ಬೆಳೆಯುವ ಮಕ್ಕಳ ಬದುಕಿಗೆ ಮುಳ್ಳಾಗುವಂತಾದರೆ, ವಿಷ ಆಗುವಂಥದ್ದಾದರೆ ಇನ್ನು ಎಲ್ಲಿ ನಿಲ್ಲಬಹುದು, ಎಲ್ಲಿ ನಾವು ಬದುಕನ್ನು ಗ್ರಹಿಸಬಹುದು? ಏನು ಕಥೆ? ಪ್ರತಿದಿನ ನಾವು ಇಂಥ ಭೀಭತ್ಸವಾದಂಥ ಬದುಕಿಗೆ ವಿಮುಖವಾದಂಥ ಭಾವನಾತ್ಮಕ ಬದುಕು ಎಲ್ಲೋ ಒಂದು ಕಡೆ ಸತ್ತು ಮಸಣ ಸೇರಿದೆಯೇ ಅಂತ ಚಿಂತಿಸುವಂಥ ಘಟನೆಗಳು ನಮ್ಮ ಕಣ್ಣೆದುರು ನಡೀತವೆ. ಆತ್ಮಹತ್ಯೆಗಳ ಸರಣಿ, ಕೊಲೆಗಡಕರ ಸರಣಿ, ಆತ್ಮವಿಶ್ವಾಸದ ಕೊರತೆ, ಕೌಟುಂಬಿಕತೆಯ ವಿಘಟನೆಯ ಇಡೀಯದಾದಂಥ ಪರಂಪರೆ. ಬಹುಶಃ ಇದೆಲ್ಲವನ್ನು ಹೇಳ್ತಾ ಹೋದಾಗ ಧಾರ್ಮಿಕವಾಗಿ ವ್ಯಾಖ್ಯಾನಿಸುವವರು ಇದು ಕಲಿಯುಗದ ಪ್ರಭಾವ ಅಂತಾರೆ. ಅಂಥ ಒಂದು ಕಥೆಯನ್ನು ನಿಮ್ಮೆದುರು, ಸತ್ಯ ಕಥೆಯನ್ನು ನಿಮ್ಮೆದುರು ವಿವರಿಸಬೇಕಾಗಿದೆ. ಅತ್ಯಂತ ದುಃಖದಿಂದ, ದುಗುಡದಿಂದ, ಹತಾಶೆಯಿಂದ, ಆಕ್ರೋಶದಿಂದ ಈ ಒಂದು ಕಥೆಯನ್ನು ಬಹುಶಃ ಭಾರತದ ನೆಲದಲ್ಲಿ ಕೂತು ನಾವು ಇಂಥ ಒಂದು ದೌರ್ಭಾಗ್ಯದ, ಇಂಥ ಒಂದು ದುಷ್ಟರ ಬಗ್ಗೆ ಕೂಡ ನಾವು ಮಾತಾಡಬೇಕಾಗಿದೆಯಲ್ಲ ಅನ್ನೋದು ಈ ಹೊತ್ತಿನ ನನ್ನ ದುರಂತ ಅಂತ ನಾನು ಭಾವಿಸ್ತೇನೆ. ಅಥವಾ ಭಾರತೀಯ ಪರಂಪರೆಯ ದುರಂತ, ಭಾರತೀಯ ಕುಟುಂಬ ವ್ಯವಸ್ಥೆಯ ದುರಂತ, ಭಾರತದ ಒಟ್ಟು ನೆಲನಾಭಿಯ
ಒಂದು ಶಕ್ತಿ ಮತ್ತು ಸಂಪನ್ನತೆ ಅಂತ ಭಾವಿಸ್ತಿತ್ತಲ್ಲ ಇಡೀ ಜಗತ್ತು. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ದೇಶದ ಈ ಕುಟುಂಬ ವ್ಯವಸ್ಥೆಯನ್ನ ಇಡೀ ಪ್ರಪಂಚ ಇವತ್ತು ಮಾದರಿಯಾಗಿ ಗಮನಿಸ್ತಾ ಇದೆಯಲ್ಲ, ಇತ್ತಲ್ಲ, ಅದನ್ನ ಎಷ್ಟರ ಮಟ್ಟಿಗೆ ನಾವು ಇವತ್ತು ಟೇಕನ್ ಫಾರ್ ಗ್ರಾಂಟೆಡ್ ಮಾಡಿದ್ದೇವೆ ಅಂತಂದರೆ, ನಾಲಿಗೆಯಲ್ಲಿ ಹೇಳಲಿಕ್ಕೂ ನಾಚಿಕೆ, ಹೇಸಿಗೆ, ಆದರೂ ಹೇಳಬೇಕಾಗಿದೆ. ಯಾಕೆಂದರೆ ಬದಲಾಗಲಿ, ಇಂಥ ಘಟನೆ ಮತ್ತೆ ಮರುಕಳಿಸದೇ ಇರಲಿ ಅನ್ನುವಂಥ ಒಂದು ಆಶಾವಾದದಲ್ಲಿ ಈ ಘಟನೆಯನ್ನು ನಿಮ್ಮೆದುರು ಇಡಬೇಕಾಗಿದೆ. ಯಾಕೆಂತಂದರೆ ನಾವು ನೀವೆಲ್ಲ ಇರುವ ಸಮಾಜ ಇವತ್ತು ಅದು ಸಹ್ಯವಾಗಿಲ್ಲ, ಅಸಹ್ಯವಾಗಿದೆ. ಹಾಗಾದರೆ ಆ ಘಟನೆ ಏನು, ಅವೆಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಬಾಲಕಿಯ ಮೇಲೆ ಅತ್ಯಾಚಾರ, ಆ ಬಾಲಕಿಯನ್ನು ವೇಶ್ಯಾವಾಟಿಕೆಗೆ ತಳ್ಳುವಂಥ ಒಂದು ಪ್ರಯತ್ನ, ಆ ಬಾಲಕಿ ಅಪ್ರಾಪ್ತೆ 16 ವರ್ಷ, ಅಜ್ಜ ಅಜ್ಜಿ ಅಪ್ಪ ಅನ್ನುವ ನೆಲೆಯಲ್ಲಿ ಸುಖದ ಮತ್ತು ಒಂದು ಸಮೃದ್ಧತೆಯ ಭವಿಷ್ಯದ ನಿರೀಕ್ಷೆಯಲ್ಲಿ ಅರಳುತ್ತಾ ಇರುವಂಥ ಕೂಸು, ಇವಳನ್ನೇ ಟಾರ್ಗೆಟ್ ಮಾಡಿ, ಅವಳ ಚಾರಿತ್ರ್ಯವನ್ನು ಹರಣ ಮಾಡಿ, ಅವಳ ಬದುಕಿನ ಇಡೀ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟು ಅವಳನ್ನು ವಿಕೃತಗೊಳಿಸಿ ವೇಶ್ಯಾವಾಟಿಕೆಗೆ ತಳ್ಳಬೇಕು ಅಂತ ಒಂದು ವ್ಯವಸ್ಥೆ ರೂಪುಗೊಳ್ತದಲ್ಲ, ಅದರಲ್ಲಿ ನೀವು ಭಾವಿಸ್ತೀರಿ ಯಾರೋ ಪಕ್ಕದ ಮನೆ ಹುಡುಗ ಇರಬೇಕು, ಇಲ್ಲ ಯಾರೋ ಒಬ್ಬ ಕಿಡಿಗೇಡಿ ಇರಬೇಕು, ಇಲ್ಲ ಯಾರೋ ಒಬ್ಬ ಸಮಾಜ ಘಾತುಕ ಇರಬೇಕು. ಇಂಥ ವ್ಯಕ್ತಿಗಳು ಆ ತಂದೆ ತಾಯಿ ಅಜ್ಜಿ ಅವರವರ ವಯಸ್ಸೋ ಆರ್ಥಿಕ ಹಿನ್ನಡೆಯೋ ಇನ್ನೇನೇನೋವನ್ನು ಬಳಸ್ಕೊಂಡು, ಅವರ ದೌರ್ಬಲ್ಯವನ್ನು ಬಳಸ್ಕೊಂಡು ಈ ಮಗುವನ್ನು ವೇಶ್ಯಾವಾಟಿಕೆಗೆ ತಳ್ಳುವ ಮತ್ತು ಅತ್ಯಾಚಾರಕ್ಕೆ ಅವಳನ್ನು ಬಳಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿರಬೇಕು ಅಂತ ನೀವು ಭಾವಿಸ್ತೀರಿ ಅಲ್ಲ, ತಪ್ಪು. ಪ್ರಾಯಶಃ ಪಕ್ಕದ ಮನೆಯ ಯಾವುದೋ ಒಬ್ಬ ಹುಡುಗನಾದರೂ ಇಂಥ ಹೀನ ಕೆಲಸಕ್ಕೆ ಇಳಿತಾನೋ ಇಲ್ಲವೋ ಅವನು ರಕ್ಷಿಸಬಹುದು. ಆದರೆ ಇಲ್ಲಿ ಆದ ಕಥೆಯೇ ಬೇರೆ. ಈ 16ರ ಹರೆಯದ ಅಪ್ರಾಪ್ತ ಹುಡುಗಿಯನ್ನ ತಮ್ಮ ಕಣ್ಣೆದುರೇ ಅತ್ಯಾಚಾರಕ್ಕೆ ನೂಕಿದ್ದು, ಆ ಮೂಲಕ ಅವಳ ಇಡೀ ಮುಗ್ಧತೆಯ ಮೇಲೆ ಸವಾರಿ ಮಾಡಿದ್ದು ಮತ್ತು ವೇಶ್ಯಾವಾಟಿಕೆಗೆ ತಳ್ಳಬೇಕು ಅನ್ನುವಂಥ ಇರಾದೆಯಲ್ಲಿ ಹೂಂಕರಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಹೆತ್ತ ತಂದೆ ಗಿರೀಶ್ ಅನ್ನುವಂಥ ಮುಟ್ಟಾಳ ಮತ್ತು ದರಿದ್ರ ವ್ಯಕ್ತಿ. ಅದಕ್ಕೆ ಸಹಕರಿಸಿದವರು ಅಜ್ಜಿ ನಾಗರತ್ನಮ್ಮ. ನಾವು ಬಹಳ ಸರಿ ಮಾತಾಡ್ಲಿಕ್ಕುಂಟು, ಇವತ್ತಿನ ಮಕ್ಕಳು ಯಾಕೆ ಹಾಳಾಗ್ತಾ ಇದ್ದಾರೆ, ಇವತ್ತಿನ ಮಕ್ಕಳು ಯಾಕೆ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವತ್ತಿನ ಮಕ್ಕಳಿಗೆ ಯಾಕೆ ರಾಮ ಕೃಷ್ಣ ನಮ್ಮ ಸನಾತನ ಧರ್ಮ ಅರ್ಥ ಆಗ್ತಾ ಇಲ್ಲ, ನಮ್ಮ ಪಂಚತಂತ್ರದ ಕಥೆಗಳನ್ನು ಕೇಳಲಿಲ್ಲ ಅವರ ಕಿವಿಗಳು. ಯಾಕೆ ಅಂತಂದರೆ ನಮ್ಮ ಜ್ಞಾನವೃದ್ಧರು ವಯೋವೃದ್ಧರು ಅಜ್ಜ ಅಜ್ಜಿ ಅನ್ನುವಂಥ ಆ ಜ್ಞಾನದ ಪರಂಪರೆ ಅನಾಥಾಶ್ರಮದಲ್ಲಿದೆ. ಇವತ್ತು ಅವ್ರಿಗೆ ಬೇಕಾಗಿಲ್ಲ ಈಗಿನ ತಲೆಮಾರಿಗೆ, ಈ ಮೈಕ್ರೋ ಫ್ಯಾಮಿಲಿಗೆ ಅವರು ಭಾರ ಆಗಿದ್ದಾರೆ. ಆದ್ದರಿಂದ ಇವತ್ತು ಮುಂದಿನ ತಲೆಮಾರು ತನ್ನ ಇಡೀ ಅಸ್ತಿತ್ವದ ಪ್ರಜ್ಞೆಯನ್ನ ಅರಿವನ್ನ ಕಳ್ಕೊಂಡಿದೆ. ಆದರೆ ದುರಂತ ನೋಡಿ, ಇಲ್ಲಿ ಹೆತ್ತ ತಂದೆಯೇ ತನ್ನ ಮಗುವನ್ನ ಅತ್ಯಾಚಾರಿಗಳ ಕೈಗೆ ಒಪ್ಪಿಸ್ತಾನೆ ಅಂತಾದ್ರೆ, ತನ್ನ ಮೊಮ್ಮಗಳು ಅನ್ನೋದನ್ನ ಜೀವದ ಹಂಗು ತೊರೆದು ಜೀವ ಬಿಟ್ಟು ತನ್ನ ವಯಸ್ಸಿನ ಎಲ್ಲ ವೈಕಲ್ಯಗಳನ್ನು ಮರೆತು ಆ ಒಂದು ಮೊಮ್ಮಕ್ಕಳಿಗಾಗಿ ಒಂದು ಜೀವವನ್ನೇ ತೇದ ಕತೆ ಭಾರತದ ನೆಲದಲ್ಲಿ ಲಕ್ಷ ಲಕ್ಷ ಸಿಗತ್ತೆ. ನಿಮಗೆ ಪುರಾಣದಲ್ಲೂ ಸಿಗತ್ತೆ, ಸ್ಮೃತಿಯಲ್ಲೂ ಸಿಗತ್ತೆ, ಮಹಾಕಾವ್ಯಗಳಲ್ಲೂ ಸಿಗತ್ತೆ, ಬದುಕಲ್ಲೂ ಸಿಗತ್ತೆ. ಆದರೆ ಈ ಕಥೆಯ ಕ್ರೌರ್ಯದ ನಾಯಕ ನಾಯಕಿ ಯಾರು ಅಂತಂದರೆ ಸ್ವತಃ ತಂದೆ ಮತ್ತು ಅಜ್ಜಿ. ಒಂದಿನ ಇವರ ಮನೆಗೆ ಬೀರೂರು ಹೋಬಳಿಯ ಒಂದು ಗ್ರಾಮದಲ್ಲಿ ನಡೆದಂಥ ಘಟನೆ. ನಾನಿವತ್ತೇನು ಮಾತಾಡ್ತಾ ಇದ್ದೇನೆ, ಮಾಧ್ಯಮಗಳಲ್ಲಿ ಇಂದು ಬೆಳಗ್ಗೆನೆ ಅದು ಪ್ರಸಾರ ಆಗಿದೆ. 16ರದ ಹುಡುಗಿ, ಅಲ್ಲಿ ಓದುವ ಹುಡುಗಿ. ಒಂದಿನ ಯಾರೋ ಒಬ್ಬ ಅಪರಿಚಿತ ಬರ್ತಾನೆ.
ಆ ಅಪರಿಚಿತನೊಟ್ಟಿಗೆ ತಂದೆ ಮತ್ತು ಅಜ್ಜಿಯ ಮಾತುಕತೆ ಆಗತ್ತೆ. ಅವಳನ್ನು ವೇಶ್ಯಾವಾಟಿಕೆಗೆ ಕಳಿಸುವುದಕ್ಕೆ ಅವರು ಪ್ರಾಯಶಃ ಹಣದ ವಿಲೇವಾರಿಯ ಮಾತುಕತೆಯನ್ನು ನಡೆಸ್ತಾರೆ. ಆ ನಂತರ ಮಂಗಳೂರಿನ ಒಬ್ಬ ಭರತ್ ಶೆಟ್ಟಿ ಅನ್ನುವಂಥ ಒಬ್ಬ ಕಿಡಿಗೇಡಿಯನ್ನ, ಅತ್ಯಾಚಾರಿಯನ್ನ, ಈ ವೇಶ್ಯಾವಾಟಿಕೆಗೆ ಹೆಣ್ಣುಮಕ್ಕಳನ್ನ ತಳ್ಳುವ ಪಿಂಪ್ ಅಂತ ಕರೀತಾರಲ್ಲ, ಅಂತ ಭ್ರಷ್ಟನನ್ನ ಮನೆಗೆ ಕರೆಸ್ಕೊಳ್ತಾರೆ. ಯಾರು? ಅಪ್ರಾಪ್ತ ಹುಡುಗಿಯ, ಮುಗ್ಧ ಹುಡುಗಿಯ, ಇನ್ನೂ ಬದುಕಿನ ಯಾವುದೇ ಪರಿಜ್ಞಾನ ಇಲ್ಲದೆ ತನ್ನದೇ ಆದಂಥ ಕನಸುಗಳ ಮೂಲಕ ಬೆಳಲಿಕ್ಕೆ ಹೊರಟಂಥ ಆ ಮುಗ್ಧ ಹುಡುಗಿಯ ಮನಸ್ಸಿನ ಮೇಲೆ ಬರೆ ಹಾಕಲಿಕ್ಕೆ ಈ ಭರತ್ ಶೆಟ್ಟಿ ಅನ್ನುವ ಕಿಡಿಗೇಡಿಯನ್ನ ತಂದೆ ಮತ್ತು ಅಜ್ಜಿ ಕರೆಸ್ಕೊಳ್ತಾರೆ. ಅಲ್ಲಿ ಮತ್ತೆ ಮಾತುಕತೆಯಾಗಿ ಡಿಸೆಂಬರ್ 23ರಂದು ಭರತ್ ಬಾಲಕಿಯನ್ನು 3 ದಿನ ನಮ್ಮ ಮನೆಯಲ್ಲಿ ಇರಲಿಕ್ಕೆ ತಂದೆಯೊಟ್ಟಿಗೆ ಕರ್ಕೊಂಡು ಹೋಗ್ತಾನೆ. 3 ದಿನ ಬಾಲಕಿ ಅವ್ರ ಮನೆಯಲ್ಲಿ ಉಳಿತಾಳೆ. ಆ ಭರತ್ನೊಟ್ಟಿಗೆ ಇತರ 4 ಆ ಮನೆಗೆ ಬರ್ತಾರೆ. ಆವಾಗ ಮಗುವತ್ರ ನನ್ನನ್ನ ಮತ್ತು ಈ 4ರನ್ನ ನೀನು ದೈಹಿಕ ಕ್ರಿಯೆಗೆ ಸಹಕರಿಸಬೇಕು ಅಂತಾರೆ. ಅವಳು ಹೇಳ್ತಾಳೆ, ನಾನು ಅಪ್ರಾಪ್ತೆ, ನನಗಿದ್ರ ಬಗ್ಗೆ ಯಾವ ಜ್ಞಾನವೂ ಇಲ್ಲ, ನಾನು ಈ ಥರ ಕೆಲಸ ಯಾವುದಕ್ಕೂ ಒಪ್ಪುವುದಿಲ್ಲ, ನನ್ನನ್ನು ದಯವಿಟ್ಟು ಮನೆಗೆ ಕಳಿಸ್ಕೊಡಿ ಅಂತ ಇವಳು ಒಂದು ಭರವಸೆ, ಭದ್ರತೆ, ನನ್ನನ್ನು ಖಂಡಿತವಾಗಿಯೂ ಈ ಪಾಪಕೂಪದಿಂದ, ಈ ಆಘಾತದಿಂದ ರಕ್ಷಿಸುವ ಏಕೈಕ ವ್ಯಕ್ತಿ ಯಾರು ಅಂತಂದರೆ ಮೈ ಹೀರೋ, ನನ್ನ ತಂದೆ ಆಕಾಶ, ತಂದೆ ಭರವಸೆ, ತಂದೆಯ ಕಿರುಬೆರಳು ಹಿಡಿದು ಹೆಜ್ಜೆ ಹಾಕಿದ ವ್ಯಕ್ತಿಗಳೆಲ್ಲರೂ ಆ ತಂದೆಯ ತ್ಯಾಗ, ಶ್ರಮ, ಅದರ ನೆಲೆಯಲ್ಲಿ ಅವರು ಆಲದ ಹಾಗೆ ಬೆಳೆತಾರಲ್ವ ಈ ದೇಶದಲ್ಲಿ. ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ವಲ್ಲ ನಮ್ಮದು. 14 ಆದ ತಕ್ಷಣ ಮಕ್ಕಳನ್ನು ಗೂಡಿನ ಆಚೆ ತಳ್ಳಿ ಸ್ವತಂತ್ರವಾಗಿ ಬದುಕಿ ಅಂತ ಹೇಳುವ ಸಂಸ್ಕೃತಿ ಅಲ್ವಲ್ಲ. ಆದರೆ ಅದೇ ತಂದೆ ಹತ್ರ ಹೋಗಿ ಈ ಮಗು ಕೇಳ್ತಾಳೆ, ನನ್ನ ಮೇಲೆ ಈ ಥರ ಅವರು ಕೇಳ್ತಾ ಇದ್ದಾರೆ, ನನ್ನನ್ನು ಎಲ್ಲೋ ಬಲಾತ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ, ನನ್ನನ್ನು ರಕ್ಷಿಸಿ, ನಾವಿಲ್ಲಿಂದ ಮನೆಗೆ ಹೋಗೋಣ ಅಂತಂದರೆ ಆ ದುಷ್ಟ ತಂದೆ, ಆಗಲೇ ಹಣ ಪಡೆದುಕೊಂಡಿದ್ದಂಥ ಕ್ರೂರಿ, ಆ ಭರತ್ ಹೇಳಿದ್ದನ್ನ ಅವರು 4 ಏನು ಅಪೇಕ್ಷೆ ಪಡ್ತಾರೋ ಅದನ್ನೇನು ಮಾಡಬೇಕು ಅಂತೇಳಿ ಅವಳಿಗೆ ಬೈದು ಬೆದರಿಸಿ ಅವಳನ್ನು ಆ ಪಾಪಕೂಪಕ್ಕೆ ತಳ್ತಾರೆ. ನಿರೀಕ್ಷೆ ಮಾಡ್ತೀರಾ ನೀವು? ಇಂಥ ತಂದೆ ಇರಬೇಕಾ? ಇಂಥ ತಂದೆ ಇರಲು ಸಾಧ್ಯವೇ? ಎಲ್ಲಾದರೂ ನೀವು ನಿರೀಕ್ಷೆ ಮಾಡಬಹುದಾ ಇಂಥ ಘಟನೆಯನ್ನು? ಈ ದರಿದ್ರ, ಈ ಅತ್ಯಾಚಾರಕ್ಕೆ ತನ್ನ ಹೆತ್ತ ಮಗಳನ್ನೇ ತಳ್ಳುವ ಈ ಕ್ರೂರಿಯ ಒಂದು ಸ್ವರೂಪವನ್ನು ಎಲ್ಲಾದರೂ ನೀವು ಕೇಳಿದ್ದೀರಾ? ಸಿನಿಮಾದಲ್ಲಿ ನೋಡಿರ್ಬೋದು, ಕತೆ ಕಾದಂಬರಿಗಳಲ್ಲಿ ಓದಿರ್ಬೋದು, ಬದುಕಿನಲ್ಲ. ಆದರೆ ಬದುಕಿನಲ್ಲಿ ತಂದೆಯ ಸ್ವರೂಪದ ಗಿರೀಶ್ ಅನ್ನುವಂಥ ಒಬ್ಬ ದುಷ್ಟ ವ್ಯಕ್ತಿಯೂ ಇರ್ತಾನೆ ಅಂತ ಅರ್ಥ ಆದದ್ದು ನನಗೂ ಕೂಡ ಈಗಲೇ. ತಮ್ಮ ಅಭಿಪ್ರಾಯದ ವಿರುದ್ಧವಾಗಿ ಯಾವುದೋ ಜಾತಿ, ಯಾವುದೋ ಧರ್ಮ, ಯಾವುದೋ ಮತದ ಹುಡುಗನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕಾಗಿ ಮರ್ಯಾದೆ ಹತ್ಯೆಗಳನ್ನು ಆದದ್ದು ನೋಡಿದ್ದೇನೆ. ತಂದೆಯೇ ಮಗುವನ್ನ ಕೊಂದು ಪೀಸು ಮಾಡಿದ್ದನ್ನ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಗಮನಿಸಿದ್ದೇನೆ ನಾನು. ಆದರೆ ಒಂದು ಮುಗ್ಧ ಹುಡುಗಿಯನ್ನ ತಾನೇ ಅತ್ಯಾಚಾರದ ಕೂಪಕ್ಕೆ, ವೇಶ್ಯಾವಾಟಿಕೆಗೆ ತಳ್ಳುವ ಆಲೋಚನೆ ಮಾಡುವ ಈ ದುಡ್ಡಿನ ಆಸೆಗಾಗಿ ಮಗುವಿನ ಭವಿಷ್ಯವನ್ನೇ ಹಾಳು ಮಾಡಲಿಕ್ಕೆ ಹೊರಟಂತ ಕ್ರೂರ ತಂದೆಯನ್ನ ಇನ್ನೆಲ್ಲೂ ನೋಡಿಲ್ಲ. ದೇವರೇ ಅಂತ ತಂದೆಯನ್ನ ಹುಟ್ಟಿಸಬೇಡ. ದಯವಿಟ್ಟು ಈ ಸಮಾಜ ಅದನ್ನು ಹೊರಲಾರದು. ಆಮೇಲೆ ನಡೆದ ಘಟನೆಯನ್ನ ಇನ್ನೇನು ಹೇಳೋಣ? ಅಪ್ಪನೇ ಪಿಂಪಾದರೆ, ಅಪ್ಪನೇ ಬಾಗಿಲಲ್ಲಿ ನಿಂತು ಗಿರಾಕಿಗಳನ್ನು ಕಳಿಸುವಂಥ ದುಷ್ಟನಾದರೆ ಆ ಮಗುವಿನ ಕಥೆ ಏನು? ನಿರಂತರವಾಗಿ 3 ದಿನ ಭರತ್ ಮತ್ತು ಆ 4 ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಮತ್ತೆ ಡಿಸೆಂಬರ್ 26 ಭರತನ ಕಾರಲ್ಲಿ ಯಾವುದೋ ಒಂದು ಗ್ರಾಮದ ಬಸ್ ಸ್ಟ್ಯಾಂಡಲ್ಲಿ ಈ ತಂದೆ ಮಗುವನ್ನು ಇಳಿಸಿ ಅವರು ಪರಾರಿಯಾಗ್ತಾರೆ. ಅಲ್ಲಿಂದ ತಂದೆ ಗಿರೀಶ್ ಮಗಳು ತನ್ನ ಎಲ್ಲ ನೋವು ನುರಿ ಅದನ್ನು ಹೊತ್ತು ಸ್ವಗ್ರಾಮಕ್ಕೆ ಬರ್ತಾರೆ. ಡಿಸೆಂಬರ್ 28ರಂದು ಇದೇ ಅಜ್ಜಿ ಮನೆಗೆ ಅತ್ತೆ ಪವಿತ್ರ, ಚಿಕ್ಕಪ್ಪ ಸುನೀಲ್ ಬರ್ತಾರೆ. ನೋಡಿ,
ಹೆತ್ತ ತಂದೆ ತಾಯಿ ಕ್ರೂರಿಗಳಾಗಿದ್ದಾರೆ. ಇಲ್ಲಿ ತಾಯಿ ಇಲ್ಲ, ಪ್ರಶ್ನೆ ಬೇರೆ. ತಂದೆ ಮತ್ತು ಅಜ್ಜಿ ಅಮಾನುಷರಾಗಿದ್ದಾರೆ. ಈ ಮಗಳನ್ನ ಮಾರಲಿಕ್ಕೆ ಹೊರಟಿದ್ದಾರೆ, ಮಾರಿದ್ದಾರೆ. ಕಣ್ಣೆದರೆ ಅತ್ಯಾಚಾರಕ್ಕೆ ತಾನೇ ನಿಂತು ಅದಕ್ಕೆ ಸಹಕರಿಸುವಂತ ಕೆಲಸವನ್ನ ಈ ದುಷ್ಟ ತಂದೆ ಮಾಡಿದ್ದಾರೆ. ಆದರೆ ಅತ್ತೆ ಪವಿತ್ರ, ಚಿಕ್ಕಪ್ಪ ಸುನೀಲ್ ಬರ್ತಾರೆ, ಮಗುವನ್ನ ಕಡೂರಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಆ ಕಡೂರಿಗೆ ಕರ್ಕೊಂಡು ಹೋದಾಗ ಮಗು ಮಂಕಾಗಿದೆ, ಎಲ್ಲೋ ಒಂದು ಕಡೆ ಕೂತ್ಕೊಳ್ತಾಳೆ, ಅಳ್ತಾಳೆ, ಊಟ ಮಾಡ್ತಾ ಇಲ್ಲ, ಏನೋ ಶಾರೀರಿಕವಾದ ಬೇನೆಯಿಂದ ನರಳುತ್ತಾ ಇದ್ದಾಳೆ. ಏನು ಅಂತ ಕೇಳಿದಾಗ ಈ ಬೀಭತ್ಸ ಘಟನೆಯನ್ನ ಅವರು ಹೇಳಿದ್ದಾರೆ. ಅವರು ತಕ್ಷಣ ಬಾಲಕಿಯ ಚಿಕ್ಕಪ್ಪ ಸುನೀಲ್, ಅತ್ತೆ ಪವಿತ್ರ, ಭರತ್ ಶೆಟ್ಟಿ, ಬಾಲಕಿಯ ತಂದೆ ಗಿರೀಶ್ ಹಾಗೂ ಅಜ್ಜಿ ನಾಗರತ್ನಮ್ಮ ಮತ್ತು ಆ 12 ಜನರ ವಿರುದ್ಧ ಬೀರೂರು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ದಾರೆ. ಅವರನ್ನು ಬಂಧಿಸಲಾಗಿದೆ. ಈ ಸಮಾಜದಲ್ಲಿ ಇಂಥ ಪಾಪಕೃತ್ಯವನ್ನ ಮಾಡುವ ತಂದೆಯೂ ಇರಬಹುದೇ, ಅಜ್ಜಿಯೂ ಇರಬಹುದೇ? ಇದು ನನ್ನ ಚಿಂತೆ. ನಮ್ಮ ಕೌಟುಂಬಿಕ ವ್ಯವಸ್ಥೆ ಯಾವ ದರಿದ್ರ ಸ್ಥಿತಿಗೆ ಬಂದಿದೆ, ಯಾವ ನೀಚ ಸ್ಥಿತಿಗೆ ಬಂದಿದೆ? ಹಾಗಾದರೆ ಆಧುನಿಕತೆ ಇತ್ಯಾದಿ ಇತ್ಯಾದಿ ಅಂತ ಹೇಳಿ ಹಂಚಿನ ಮನೆಗಳೆಲ್ಲವೂ ಹೋದವು, ಮಣ್ಣಿನ ಮನೆಗಳೆಲ್ಲವೂ ಹೋದವು, ಮಣ್ಣಿನಲ್ಲಿ ಸಗಣಿ ಸಾರಿಸುವ ನೆಲಗಳೆಲ್ಲ ಹೋದವು. ನಮ್ಮ ಬದುಕೆಲ್ಲ ಬದಲಾಯಿತು. ನಾವು ಚಕ್ಕಡಿ ಗಾಡಿಯಲ್ಲಿ, ಕಾಲಲ್ಲಿ, ಸೈಕಲಲ್ಲಿ ಓಡಾಡುವರೆಲ್ಲ ಇವತ್ತು ಕಾರಲ್ಲಿ ಓಡಾಡ್ತಾ ಇದ್ದೇವೆ ಅನ್ನೋ ಕಾರಣಕ್ಕಾಗಿ ಬದುಕು ಶ್ರೀಮಂತ ಆಗಿದೆಯಾ? ಬದುಕು ಮಾನವೀಯತೆ ನೆಲೆಯಲ್ಲಿ ಅರಳಿದೆಯಾ? ಬದುಕಿನಲ್ಲಿರುವ ಸಂಬಂಧಗಳಾಗಿ ಉಳಿದಿದೆಯಾ? ನೋ. ಇವತ್ತಿನ ಸಂದರ್ಭದಲ್ಲಿ ಸಂಬಂಧಗಳು ಹೇಗೆ ವಿಕಾರಗೊಳ್ತಾ ಇದ್ದೇವೆ, ಯಾವ ರೀತಿಯ ಭೀಭತ್ಸ ಒಂದು ನೆಲೆಗೆ ಅದು ತಲುಪಿದೆ. ತಂದೆಯಾಗಿಲ್ಲ, ಅಜ್ಜಿ ಆಗಿಲ್ಲ, ತಾಯಿ ಆಗಿಲ್ಲ. ಕುಟುಂಬದ ಯಾವ ಅಂಗೋಪಾಂಗಗಳು ಇವತ್ತು ತನ್ನ ಮೂಲ ಸ್ವಭಾವ ಮತ್ತು ಸ್ವರೂಪವನ್ನ ಎಲ್ಲೋ ಒಂದು ಕಡೆ ಉಳಿಸಿಕೊಳ್ಳುವಲ್ಲಿ ಢಾಳಾಗಿ ಸೋತಿದೆ ಅನ್ನೋದಕ್ಕೆ ಈ ಪ್ರಕರಣ ದುರಂತದ ಸಾಕ್ಷಿ. ಒಂದು ಅಕ್ಷಮ್ಯ ಅಪರಾಧ ಇತ್ಯಾದಿ ಶಬ್ದಗಳನ್ನು ಬಳಸೋಣ, ಅದು ಬೇರೆ. ಆದರೆ ತಂದೆ ಅನ್ನುವಂಥ ಒಬ್ಬ ಭರವಸೆಯ ವ್ಯಕ್ತಿಯೇ ತನ್ನ ಹೆತ್ತ ಮಗಳನ್ನ ಅತ್ಯಾಚಾರಕ್ಕೆ ದುಡ್ತಾನೆ ಅಂತಾದರೆ, ವೇಶ್ಯಾವಾಟಿಕೆಗೆ ದುಡ್ತಾನೆ ಅಂತಾದರೆ, ಇಂಥ ಕ್ರೂರಿ ಇನ್ಯಾವ ಸಮಾಜದಲ್ಲಿ ಹುಟ್ಟಬಾರದು, ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ದೌರ್ಭಾಗ್ಯ. ಭಾರತ ಇಡೀ ಕೌಟುಂಬಿಕವಾದಂಥ ಒಂದು ವ್ಯವಸ್ಥೆಗೆ ಪ್ರಪಂಚಕ್ಕೆ ಮಾದರಿಯಾಗಿದೆ. ಆದರೆ ಇದೇ ಭಾರತದಲ್ಲಿ ಇಂಥ ದರಿದ್ರ ಮತ್ತು ಕ್ರೂರಿ ಅಮಾನುಷ ತಂದೆ ಹುಟ್ಟುತ್ತಾರಲ್ಲ, ಅದರ ಬಗ್ಗೆ ಏನು ಹೇಳೋಣ? ಹೆಣ್ಣುಮಕ್ಕಳಿಗೆ ನಾವಿವತ್ತು ಆತ್ಮರಕ್ಷಣೆಯ ಪಾಠವನ್ನು ಕಲಿಸಬೇಕಾಗಿದೆ. ಹೆಣ್ಣುಮಕ್ಕಳು ತಮ್ಮ ಬದುಕನ್ನು, ತಮ್ಮ ಅಸಹಾಯಕತೆಯನ್ನು, ತಮ್ಮ ಮೇಲೆ ಎರಗುವವರನ್ನು ತಾವೇ ರಕ್ಷಿಸಿಕೊಳ್ಳಬೇಕಾದಂಥ ಒಂದು ಸ್ಥಿತಿಗೆ ನಮ್ಮ ಹೆಣ್ಣುಮಕ್ಕಳನ್ನು ಬೆಳೆಸಬೇಕಾಗಿದೆ. ಆ ಹೆಣ್ಣುಮಕ್ಕಳು ಇಂಥ ಒಂದು ಕ್ರೂರಿಗಳ ಕೈಯಿಂದ ಕೊನೆಗೂ ತನಗೆ ರಕ್ಷಣೆ ಎಲ್ಲೂ ಸಿಗುವುದಿಲ್ಲ ಅಂತಾದಾಗ ತಮ್ಮ ರಕ್ಷಣೆಯನ್ನು ತಾವು ಮಾಡಿಕೊಳ್ಳುವ ಮಟ್ಟಕ್ಕಾದರೂ ನಾವು ಬೆಳೆಸಬೇಕು. ಪ್ರಾಯಶಃ ಅದೇ ನಮಗಿರುವ ದಾರಿಯೋ ಏನೋ ಗೊತ್ತಿಲ್ಲ. ಪರ್ಯಾಯ ಮಾರ್ಗದ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ. ಆದರೆ ಈ ದುರಂತ, ಈ ಸಾಮಾಜಿಕ ದುರಂತ, ಈ ಒಂದು ಸಾಂಸ್ಕೃತಿಕ ದುರಂತ, ಇದು ನಮ್ಮ ಸಮಾಜದಲ್ಲಿ ನಡೀತದೆ ಅಂತಂದರೆ ನಮ್ಮ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅನ್ನೋದರ ಬಗ್ಗೆ ಸಾಮಾಜಿಕರು ಇವತ್ತು ಅದರ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು, ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ನಮ್ಮ ಹೆಣ್ಣುಮಕ್ಕಳ ಬಗ್ಗೆ ನಾವು ಎಷ್ಟು ಸೂಕ್ಷ್ಮ ಸಂವೇದಿತ್ವದಿಂದ ನಾವು ಅವರನ್ನು ಗಮನಿಸಿದರೂ ಅದು ಕಡಿಮೆಯೇ ಅನ್ನುವಂಥ ಒಂದು ಮನಸ್ಸು ಮ್ಲಾನವಾಗಿ, ದುಃಖತಪ್ತವಾಗಿ, ನಾನೂ ಹೆಣ್ಣೊಬ್ಬ ಹೆತ್ತ ತಂದೆಯಾಗಿ ಈ ದುಗಡವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಇನ್ನು ಇಂಥ ಯಾವುದೇ ವ್ಯಕ್ತಿಯು ತಂದೆಯ ಸ್ವರೂಪದಲ್ಲಿ, ಅಜ್ಜಿಯ ಸ್ವರೂಪದಲ್ಲಿ ಈ ಸಮಾಜದಲ್ಲಿ ಹುಟ್ಟದೇ ಇರಲಿ ಅಂತ ಆಶಿಸ್ತಾ ಮಾತನ್ನು ಮುಗಿಸ್ತೇನೆ. ನಮಸ್ತೆ.